ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾವು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಇದೇನಿದು ಮತ್ತು ಸಂಪುಟ ಚರ್ಚೆ 20ನೇ ತಾರೀಕಿಗೆ ಮುಂದೋಗಿದೆ. ಅದಕ್ಕೆ ಕಾರಣ ಕೊಡ್ತಾ ಇದ್ದಾರೆ, ಏನೋ ಆರಾಮಿರಲಿಲ್ಲ ನಮ್ಮ ಖರ್ಗೆ ಅವರ ಮಗನಿಗೆ ಅಂತೇನೋ ಬೆಂಗಳೂರಿಗೆ ಬಂದಿದ್ದಾರೆ. ಮತ್ತು 20 ತಾರೀಕು ನಾವು ಚರ್ಚೆ ಮಾಡ್ತೀವಿ. ಮಾಡಿ ಚರ್ಚೆ ಮಾಡಲಿ. ದಿನ ಮುಂದೆ ಹೋದಷ್ಟು ಸಮಸ್ಯೆ ಅಂತ ಏನು ಸಾಣದಾಗುವುದಿಲ್ಲ, ದೊಡ್ಡದಾಗ್ತಾ ಹೋಗ್ತಾ ಇರ್ತದೆ. ಅದೇನಾಗಲಿ ಈಗಂತೆ ಅನಿವಾರ್ಯದ ಸಂಪುಟ ರಚನೆ ಮಾಡುವಂಥದ್ದು ಕಾರಣ ಇಷ್ಟ. ಈಗಾಗಲೇ BJP ಮತ್ತು JDS ಒಂದಾಗಿ ಈ ಮುಂದಿನ ದಿನಗಳಲ್ಲಿ ಫೀಲ್ಡ್ ಇಳಿದೆಲ್ಲ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಇಂಥ ಸಂದರ್ಭದಲ್ಲೇ ಕೆಲವೊಂದಿಷ್ಟು ಸ್ವಯಂಕೃತ ಅಪರಾಧಗಳನ್ರಿ, ತಪ್ಪುಗಳನ್ರಿ DK ಅವರು ಒಂದಿಷ್ಟು ಏನೋ ಗಡಬಡಿ ಮಾಡೋದ್ರಿಂದ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ತಮ್ಮ ಡಾಮಿನೆನ್ಸಿ ಒಂದು ಸರ್ಕಾರದಲ್ಲಿ ಇರಲಿ ಅನ್ನೋಂಥದ್ದಾಗಿರ್ಬೋದು. ಆದರೆ ಇದನ್ನು ಹಿರಿಯರು ಎಷ್ಟು ಮಟ್ಟಿಗೆ ಒಪ್ತಾರೋ ಅನ್ನೋದು ಸಹಿತ ಅಷ್ಟು ಮುಖ್ಯ ಅದ. ಯಾಕಂದರೆ ಅದರಲ್ಲೂ ಸಿದ್ದರಾಮಯ್ಯನವರಂತೂ ರಿಟೈರ್ ಆಗಿಲ್ಲ, ಅವರಂತೆ ಪೂರ್ತಿಯಾಗಿ ಇನ್ನೂ ರಾಜಕೀಯದಲ್ಲಿದ್ದಾರೆ. ನಾ ಇನ್ನೂ ರಾಜಕೀಯದಲ್ಲಿ ಇರ್ತೀನಪ್ಪ ಅಂದಿದ್ದಾರೆ. ಮತ್ತು ಅದರಲ್ಲೂ ರಾಜ್ಯ ರಾಜಕೀಯದ ಮೇಲೆ ನಾನು ಅದಕ್ಕೆ ಕರೆದು ಕೂತಿದ್ದೀನಪ್ಪ ಅನ್ನೋಂಥ ಮಾತನ್ನು ಮೆಸೇಜನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ DK ಅವರು CM ಮಾಡಿದ್ದು ಒಂದು ನಿಮಗೆ ಮಾಡಿದ ಉಪಕಾರ ಅನ್ನುವಂಥ ಮನೋಸ್ಥಿತಿ ಒಳಗೆ ಅವರಿದ್ದಾರೆ. ಹೀಗಾಗಿ DK ಅವರಿಗೂ ಸಹಿತ ಇಲ್ಲೊಂದು ಭಾಳ ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ, ಅವರಿಂದ ಈ ಸದ್ಯ 2 ವರ್ಷಗಳಲ್ಲೇ ಜನಪ್ರಿಯ ಕಾರ್ಯಕ್ರಮ ಹಾಕ್ಕೊಂಡು ಗೆಲ್ಲೇಬೇಕಂತ ಅನಿವಾರ್ಯತೆ ಅವ್ರ ಮುಂದೆ. ಯಾಕಂದ್ರೆ ಸೋದ್ರೆ ಆ ಸೋಲಿನ ಪೆಟ್ಟು ಇವ್ರಿಗೆ ಬೀಳುವಂಥದ್ದು. ಈಗಾಗಲೇ ಸಿದ್ದರಾಮಯ್ಯರಷ್ಟು ಗಂಭೀರ ಅಲ್ಲ DK ಅವರು ಅನ್ನುವಂಥ, DK ಅವರು ಹಿಂದೆ ಜನರನ್ನು ದೂರ ಸರಿಸ್ತಾ ಇದ್ದಾರೆ ಅನ್ನೋಂಥ ಮಾತುಗಳು ಇವೆಲ್ಲರೂ ಅಲ್ಲೆಲ್ಲ ಕೇಳಿ ಬರ್ತಾ ಇದ್ದಾವೆ. ಇದರಿಂದಾಗಿ ಸಹಜವಾಗಿ ಸಿದ್ದರಾಮಯ್ಯನವರಿಗೆ ಒಂದಿಷ್ಟು ಬೆಲೆ ಹೆಚ್ಚಾಗ್ತಾ ಇದೆ, ಸಹಜದ. ಮತ್ತು ಅವ್ರ ವ್ಯಕ್ತಿತ್ವ ನೋಡಿದಾಗ ಸಹಜ ದೊಡ್ಡ ವ್ಯಕ್ತಿತ್ವ ಅದ. ಅದರಲ್ಲೂ ಮುಖ್ಯವಾಗಿ ಇವತ್ತು ಹೈಕಮಾಂಡ್ ಮೇಲೆ ದೊಡ್ಡ ಪ್ರಮಾಣದ ಒಂದು ಪ್ರಭಾವವನ್ನು ಮಾಡ್ಕೊಂಡಿದ್ದಾರೆ. ಅದರಲ್ಲೂ ರಾಹುಲ್ ಗಾಂಧಿ ಅವ್ರ ಮೇಲೆ